ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 8ನೇ ದಿನದ ವ್ಲಾಗನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ದಿನನಿತ್ಯದಂತೆ ನಮ್ಮ ಯಜಮಾನರು 5 ಗಂಟೆಗೆ ಎದ್ದು ಕೆಲಸಕ್ಕೆ ರೆಡಿ ಆಗೋಕ್ಕೆ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಟೀ ರೆಡಿ ಮಾಡು ಅಂತ ಹೇಳಿ ಹೋಗ್ತಾರೆ. ಇವಾಗ ಟೀ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರೊಳಗೆ ಬರ್ತಾರೆ. ಅವ್ರಿಗೆ ಟೀ ಕೊಟ್ಬಿಟ್ಟು ದಿನನಿತ್ಯದ ಕೆಲಸಗಳನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಮನೋರಂಜನೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ದಯವಿಟ್ಟು ನನಗಿರಲಿ ಸ್ನೇಹಿತರೆ. ಇವಾಗ ನಮ್ಮ ಮನೆಯವ್ರಿಗೆ ಕೆಲಸದ ಮೇಲೆ ಕೆಲಸ ಮಾಡೋಕ್ಕೆ ಪ್ಯಾಂಟ್ ಬೇಕಾಗಿತ್ತು. ಅದನ್ನು ಮಗನ ಹತ್ರ ಇಸ್ಕೊಂಡು ತೊಗೊಂಡು ಹೊರಟರು. ಗಾಡಿ ಹಾಗೆ ನಿಲ್ಲಿಸಿರ್ತೀವಲ್ವ, ಕೋಲ್ಡಿಗೆ ಒಂದು ಸ್ವಲ್ಪ ಮಳೆ ಬೇರೆ ಎಲ್ಲ ಬಂದಿತ್ತು. ಅದನ್ನು ಸ್ಟಾರ್ಟ್ ಮಾಡಿ ಸ್ವಲ್ಪ ಅದು ಕೋಲ್ಡ್ ಆದರೆ ಬೇಗ ಸ್ಟಾರ್ಟ್ ಆಗೋಲ್ಲ. ಇವಾಗ ಕಿಕ್ ಹೊಡೆದ್ರು, ಅದು ಸ್ಟಾರ್ಟ್ ಆಗಲಿಲ್ಲ. ಅದಕ್ಕೆ ಲಾಕ್ ಇರುತ್ತಲ್ವ, ಕೀ ಲಾಕ್, ಅದನ್ನೇ ಓಪನ್ ಮಾಡಿದರು. ಫ್ರಂಟಲ್ಲಿ ಒಂದು ಬಟನ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಓಪನ್ ಮಾಡಿದರು. ನಾನು ಬರ್ತೀನಿ ಅಂತ ಹೇಳಿ ಹೊರಟರು. ಇವಾಗ ಈಗ ನಾವು ಸ್ವಲ್ಪ ಮೇಲೆ ಬಂದೆ. ನನ್ನ ಮಗನೂ ಮೇಲೆ ಬಂದ. ನೋಡಿ, ಇನ್ನು ಮಬ್ಬು ಕತ್ಲು ಥರ ಇದೆ. ಸರಿ, ಸುಮಾರು ಇವಾಗ 5:45 ಆಗಿದೆ ಅನ್ಕೋತೀನಿ. ಇನ್ನು ನೈಟ್ ಲೈಟು ಆಚೆ ಕಡೆ ಬೀದಿ ಲೈಟ್ಗಳು ಆಫ್ ಆಗಿಲ್ಲ. ಇನ್ನು ಕರೆಕ್ಟ್ 6:15ಗೆ ಆಫ್ ಮಾಡ್ತಾರೆ ಎಲ್ಲ. ಸ್ವಲ್ಪ ಬೆಳಕು ಬರಬೇಕು. ಇವಾಗ ನಾನು ಸ್ವಲ್ಪ ಬೆಳಗ್ಗೆನೇ ವಾಕಿಂಗೆಲ್ಲ ಹೋಗ್ಬೇಕಿತ್ತು. ವಾಕಿಂಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಕಾಲು ನೋವು ಬಂದುಬಿಟ್ಟಿದೆ. ನನ್ನ ಮಗ ಹೇಳ್ತಾ ಇದ್ದ, ಮೇಲ್ಗಡೆ ಬಂದುಬಿಟ್ಟು ಒಂದು ಮ್ಯಾಟ್ ಹಾಕ್ಕೊಂಡು ಯೋಗ ಮಾಡ್ಬೋದಲ್ಲ ಮಮ್ಮಿ ಅಂತ. ಆಯಿತು ಮಾಡಪ್ಪ ಅಂದೆ. ನಾನು ಕೆಳಗಡೆನೇ ಮಾಡ್ಬೋದು, ಇಲ್ಲಿ ನಮ್ಮ ಮನೆ ಎದುರುಗಡೆನೇ ಚೆನ್ನಾಗಿದೆ ಅಲ್ಲೂ ಸ್ಪೇಸು. ಈ ನಡುವೆ ಯೋಗನೂ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ವಾಕಿಂಗು ಬಿಟ್ಬಿಟ್ಟಿದ್ದೀನಿ. ಮಾಡಬೇಕು. ಮೆಡಿಟೇಷನ್ ಒಂದು ಮಾಡ್ತಾಯಿದ್ದೀನಿ. ಈಗ ನನ್ನ ದಿನನಿತ್ಯದ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾವು ಸ್ವಲ್ಪ ಆಚೆ ಡಿ-ಮಾರ್ಟಿಗೆ ಹೋಗಬೇಕಿತ್ತು. ಅದಕ್ಕೆ ರೆಡಿಯಾಗಿ ಹೊರಟ್ವಿ. ಇವಾಗ ಸರಿಸುಮಾರು ಮಧ್ಯಾಹ್ನದ ಮೇಲೆ ಆಗಿದೆ. ಮಧ್ಯಾಹ್ನದ ಮೇಲೆ ಅಂದರೆ ಒಂದು 4 ಗಂಟೆ ಮೇಲೆ ಆಗಿರ್ಬೋದು. ನಾನು ಟೈಮ್ ನೋಡಲಿಲ್ಲ. ನಾನೆಲ್ಲ ಮನೆ ಕೆಲಸ ಎಲ್ಲ, ಬಟ್ಟೆಗೆ ಎಲ್ಲ ವಾಶ್ ಮಾಡಿ ಎಲ್ಲ ಕೆಲಸ ಮಾಡಾಯಿತು. ಇನ್ನು ಅಡುಗೆ ಮಾಡಿರೋ ಪಾತ್ರೆ ಒಂದಿದೆ, ಅದೊಂದು ಬಂದು ತೊಳೆಯೋಣ ಅಂದ್ಕೊಂಡು.
ನನ್ನ ಮಗನಿಗೆ ಒಂದು ಸ್ವಲ್ಪ ಬುಕ್ಗಳು ಬೇಕಾಗಿತ್ತು, ಮತ್ತು ಅವನಿಗೆ ಬೇರೆ ಏನು ಥಿಂಗ್ಸ್ ಬೇಕಾಗಿತ್ತು. ನನಗೆ ಒಂದು ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು ಅಡುಗೆ ಮನೆಗೆ. ನೋಡೋಣ ಸಿಕ್ಕರೆ ತರೋಣ ಅಂತ ನಾನು ಹೊರಟೆ. ಸ್ವಲ್ಪ ಬ್ಯಾಂಕಿಗೆ ಹೋಗಿ ಅಮೌಂಟು ಡಿಪಾಸಿಟ್ ಮಾಡಬೇಕಿತ್ತು. ಒಂದು ಲೋನ್ ಅಮೌಂಟು EMI ಇದು ಕಟ್ಟಬೇಕಿತ್ತು. ಅದಕ್ಕೆ ಅಮೌಂಟು 1-2-3 ದಿನ ಮುಂಚೆನೇ ಅದಕ್ಕೆ ಅಮೌಂಟನ್ನ ಡಿಪಾಸಿಟ್ ಮಾಡಬೇಕು. ಇಲ್ಲಾಂದರೆ ಚೆಕ್ ಬೌನ್ಸಸ್ಸು ಅದು ಎಂಥ ಚಾರ್ಜಸ್ ಎಲ್ಲ ಅಮೌಂಟ್ ಕಟ್ಟಾಗುತ್ತೆ. ಆ ಥರ ಹತ್ತು ಕಣ್ಣೆಲ್ಲ ಸಣ್ಣ ಆಗಿಬಿಟ್ಟಿದೆ. ಕೆಲವೊಂದು ಸಲ ಮನಸ್ಸಿಗೆ ಬೇಜಾರಾದರೆ ನಾನು ಯಾರಿಗೂ ಹೇಳ್ಕೊಳ್ಳಲ್ಲ. ನಾನು ರೂಮಲ್ಲೇ ಒಳಗೆ ಒಬ್ಬಳೇ ಇದ್ದಾಗ ಎಲ್ಲ ನೆನೆಸ್ಕೊಂಡು ಹತ್ಬಿಡ್ತೀನಿ. ಮುಂಚೆ ಚೆನ್ನಾಗಿತ್ತು, ಇವಾಗ ನೋಡಿ ಹತ್ತು ಕಣ್ಣೆಲ್ಲ ಸಣ್ಣ ಆಗಿಬಿಟ್ಟಿದೆ. ಆರೋಗ್ಯ ಸಮಸ್ಯೆ ಬೇರೆ ಆಗಿದೆ. ಆದರೂ ಮೆಡಿಟೇಷನ್ ಎಲ್ಲ ಮಾಡ್ತೀನಿ, ಯಾವುದು ಮನಸ್ಸಿಗೆ ಬರಬಾರ್ದು ಅಂತ. ಇವಾಗ ಬ್ಯಾಂಕಿಗೆ ಬಂದೆ, ಅಮೌಂಟನ್ನ ಹಾಕಿ ಹೊರಟೆ. ಈಗ ಡಿಮಾರ್ಟಿಗೆ ಹೋಗ್ಬಿಟ್ಟು ಮುಖೇಶ್ಗೆ ಏನೇನು ಬೇಕು ಅಂದ್ಬಿಟ್ಟು ನೋಡಿ, ಅವ್ನು ನೋಡ್ತಾನಲ್ಲಿ ಬುಕ್ಸ್ ಬೇಕು ಅಂತ ಇದ್ದ. ಡಿಮಾರ್ಟಿಗೆ ಬಂದ್ವಿ. ಇದೇ ನೋಡಿ ಡಿಮಾರ್ಟು. ಪ್ರತಿಯೊಂದು ಥಿಂಗ್ಸು ಇದೆ ಸ್ನೇಹಿತರೆ ಇಲ್ಲಿ. ಮಕ್ಕಳಿಗೆ ಬುಕ್ಕು, ಕ್ಲಿಪ್ಪಿಂದ ಹಿಡಿದು ಮತ್ತು ಸೂಜಿ ದಾರದಿಂದ ಹಿಡಿದು ನೋಡಿ, ಹೆಡ್ ಬ್ಯಾಂಡು, ಹೇರ್ ಬ್ಯಾಂಡಿಂದ ಹಿಡಿದು ಬ್ರಷ್ಗಳು, ಪ್ರತಿಯೊಂದು ಮಕ್ಕಳಿಗೆ ಸ್ಟೇಷ್ನರಿ ಥಿಂಗ್ಸ್ ಎಲ್ಲ ಇದೆ ನೋಡಿ. ಬುಕ್ ತಗೊಳ್ತಾ ಇದ್ದಾನೆ ನನ್ನ ಮಗ. ಮತ್ತು ಟೂಲ್ಸ್ ಎಲ್ಲ ಇದೆ ನೋಡಿ. ಬಟ್ಟೆಗಳಿದೆ, ಟೀ ಶರ್ಟು. ನಾನು ಕೂಡ ಒಂದು ಟೀ ಶರ್ಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ಲಿಪ್ಪರ್ಸು ಇದೆ, ಎಲ್ಲ ಇದೆ. ಈಗ ಸದ್ಯಕ್ಕೆ ನನಗೆ ಒಂದು ಟೀ ಶರ್ಟ್ ಬೇಕಿತ್ತು. ಯಾರೋ ಸಜೆಷನ್ ಮಾಡಿದರು ನನಗೆ, ಟೀ ಶರ್ಟ್ ಹಾಕ್ಕೊಳ್ಳಿ ಅಂತ, ಚೆನ್ನಾಗಿರುತ್ತೆ ಅಂತ. ನೋಡೋಣ, ನಾನು ಯಾವತ್ತೂ ಹಾಕಿಲ್ಲ, ಟ್ರೈ ಮಾಡೋಣ ಅಂತ ಒಂದು ತೊಗೊಂಡಿದ್ದೀನಿ. ನಿಮಗೆ ನಾಳೆ ವ್ಲಾಗಲ್ಲಿ ನಾನು ಹಾಕಿ ತೋರಿಸ್ತೀನಿ. ಹೇಳಿ ಚೆನ್ನಾಗಿ ಕಾಣಿಸುತ್ತೋ ಇಲ್ವಾ ಏನು ಅಂತ ಕಮೆಂಟ್ ಮಾಡಿ. ನೋಡಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಕೆಲವೊಂದೆಲ್ಲ 99 ರುಪೀಸಿಗಿದೆ. 99, 149 ಈ ಥರ ಇದೆ. ಇದೆಲ್ಲ ನೋಡಿ 99 ರುಪೀಸು ಗ್ಲಾಸಸ್ಸು, ಬಾಟಲ್ ಚಿಕ್ಕ ಚಿಕ್ಕದು ಏಲಕ್ಕಿ ಎಲ್ಲ ಹಾಕ್ಕೋಬೋದು. ಇದು ನೋಡಿ ಮ್ಯಾಟ್ಗಳು, ಆ ಥರ ಎಲ್ಲ ಬ್ಯಾಗ್ಗಳಂತೂ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ರೈಸು ರೀಸನಬಲ್ ಆಗಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ.
ಸೊಳ್ಳೆ ಮ್ಯಾಟ್ಗಳು ಪ್ರತಿಯೊಂದು ಇದೆ, ಎಲೆಕ್ಟ್ರಾನಿಕ್ ಥಿಂಗ್ಸ್ ಇದೆ ನೋಡಿ. ನಿಮಗೇನು ಬೇಕೋ ಎಲ್ಲ ಸಿಗುತ್ತೆ. ಮತ್ತು ಡಿಮಾರ್ಟಲ್ಲಿ ಪ್ರೈಸು ಕೂಡ ವರ್ತಿದೆ, ನಾವೇನು ತೊಗೊಂಡ್ರೂ ಪರವಾಗಿಲ್ಲ. ತುಂಬ ಇಷ್ಟ ಆಯಿತು ನನಗೆ. ಆಲ್ರೆಡಿ ನನ್ನ ಹತ್ರ ಇದೆಲ್ಲ ಇದೆ, ಡಬ್ಬಗಳು ಎಲ್ಲ. ಸುಮ್ಮನೆ ನೋಡಿದೆ ನಾನು. ಚಿಕ್ಕದು ಇದೆಯಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ನೋಡಿ ಕೋಟಿಂಗ್ ಮಾಡಿರೋದು ತೋರಿಸಿದ್ನಲ್ವ ಅದು. ವಾಟ್ರ್ ಬಾಟ್ಲಂತೂ ತುಂಬ 60 ರುಪೀಸು 50-40 ರುಪೀಸ್ಗೆಲ್ಲ ಎಷ್ಟು ಚೆನ್ನಾಗಿರೋ ವಾಟ್ರ್ ಬಾಟ್ಲ್ಗಳಿದೆ. ಆವಾಗಲೇ ನಾನು ತೋರಿಸ್ದೆ ಅನ್ಕೋತೀನಿ. ಇಲ್ಲ, ಇಲ್ಲಿದೆ ನೋಡಿ. ಬುಕ್ಕು ತೊಗೊಂಡಾಯಿತು. ನನಗೆ ಬೇಕಾಗಿರೋದು ಮ್ಯಾಟ್ ಬೇಕಿತ್ತು, ಅದು ಇಲ್ಲ ಇಲ್ಲಿ. ಸ್ಟಾಕ್ ಬಂದರೆ ತರಿಸ್ತೀವಿ ಮೇಡಮ್. ಒಳಗಡೆ ಗೋಡೌನಲ್ಲಿ ಇರಬೇಕು, ಗೋಡೌನಲ್ಲಿದ್ದರೆ ತರಿಸ್ತೀವಿ ಅಂದರು. ಎತ್ತಿ ಈ ಕಡೆ ಶಿಫ್ಟ್ ಮಾಡ್ತೀವಿ, ನಾನು 2 ಡೇಸ್ ಬಿಟ್ಟು ಬನ್ನಿ ಅಂದರು. ಇನ್ನು ಐಟಮ್ ಬಂದಿದೆ, ಏನೇನು ಅಂತ ಗೊತ್ತಿಲ್ಲ ಅಂದರು. ಸರಿ ಅಂದ್ಬಿಟ್ಟು ಹೊರಟೆ. ನಾನೊಂದು ಟೀ ಶರ್ಟ್ ಒಂದು ತೊಗೊಂಡಿದ್ದೀನಿ ನೋಡಿ. ವಾಟರ್ ಬಾಟ್ಲ್ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ. ನೋಡಿ 49 ಈ ಥರ 99 ಈ ಥರ ಎಲ್ಲ ನೋಡಿ. ಆ ಥರ ಕಡಿಮೆ ಬೆಲೆಗೆ ಇದೆ. ಗೂಗಲ್ ಪೇ ಮಾಡಿದ್ವಿ ನಾವು. ಅವನಿಗೆ ತುಂಬ ಓದೋದು ಬರೆಯೋದು ಇತ್ತು, ಬೇಗ ಹೊರಡೋಣ ಅಂತ. ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ. ಮ್ಯಾಟ್ ಸಿಗಲಿಲ್ಲ. ಇಲ್ಲಿ ಕಚೋಡಿ, ಸಮೋಸ ಮತ್ತು ಜಿಲೇಬಿ, ಪಾವ್ ಬಜ್ಜಿ ಎಲ್ಲ ಮಾಡ್ತಾರೆ. ಇಲ್ಲಿ ತಿನ್ಕೊಂಬಿಟ್ಟು ಹೋಗೋಣ ಅಂದ್ಕೊಂಡು ತಿಂತಾಯಿದ್ದೀವಿ ನೋಡಿ. ಫಸ್ಟು ಕಚೋಡಿ, ಸಮೋಸ ಮತ್ತು ಪಾವ್ ಬಜ್ಜಿ. ಜಿಲೇಬಿ ಮಾತ್ರ ಸ್ವಲ್ಪ ಸ್ಯಾಂಪಲ್ ಚೆನ್ನಾಗಿದ್ದರೆ ನೆಕ್ಸ್ಟ್ ತಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಡ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ತುಂಬ ರಶ್ ಇರುತ್ತೆ ಯಾವಾಗಲೂ. ಇವತ್ತು ಇರಲಿಲ್ಲ, ಅದಕ್ಕೆ ನಾವು ನೋಡೋಣ ಅಂತ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ತುಂಬ ಟೇಸ್ಟಿಯಾಗಿದೆ ನೋಡಿ. ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಸಾಸು ಎಲ್ಲ ರೆಡಿ ಇರುತ್ತೆ. ಅದ್ರ ಜೊತೆ ಒಂದು ಮೆಣಸಿನ್ಕಾಯಿ, ಇದು ಹಸಿ ಮೆಣಸಿನ್ಕಾಯಿನ ಎಣ್ಣೆಲಿ ಕರೆದಿದ್ರು, ಅದು ಕೊಡ್ತಾರೆ. ಅದು ಚೆನ್ನಾಗಿತ್ತು, ಖಾರ ಇರಲಿಲ್ಲ. ಇನ್ನು ಹೊರಟ್ವಿ ನಾವು. ನಾನು ಸುಮ್ಮನೆ ಇವಾಗ ಮನೆಗೆ ಹೋಗಿ ಒಂದು ರಾಶಿ ಪಾತ್ರೆ ಇದೆ ತೊಳೆದ್ಬಿಟ್ಟು, ಆಮೇಲೆ ನನ್ನ ವೀಕ್ಷಕರೆಲ್ಲರೂ ಬೆಳಗ್ಗೆ 9:30 ಮತ್ತು ಮಧ್ಯಾಹ್ನ ಟೈಮಲ್ಲಿ ನೋಡ್ತಾರೆ ಅಂತ ನನಗೆ ಗೊತ್ತಾಯಿತು. ಆದರೆ ನನಗೆ ಸಮಯ ಸಿಗ್ತಾಯಿಲ್ಲ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ನಾನು ಸಮಯ ಮಾಡಿಕೊಂಡು ನಿಮ್ಮ ಟೈಮಿಗೆ ನಾನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸದ್ಯ ಇವಾಗ ನನಗೊಂದು ಸ್ವಲ್ಪ ಸಮಯದ ಅಭಾವ ಇದೆ. ಆದ್ದರಿಂದ ಇವಾಗ ನಾನು ಹೋಗಿ ಮನೇಲಿ ಇರೋ ಕೆಲಸ ಮುಗಿಸಿ ನಿಮಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮನೆ ಬಂದ್ವಿ ನಾವು ಇವಾಗ.
ನೋಡಿ ಈ ಟೀ ಶರ್ಟ್ ಸುಮ್ಮನೆ ಹಂಗೆ ಹಾಕ್ಕೊಂಡಿದ್ದೆ. ಇಷ್ಟೇ ಸ್ಯಾಂಪಲ್ಗೆ ಜಿಲೇಬಿ ಇಷ್ಟು ತಂದಿದ್ವಿ ನೋಡೋಣ ಅಂತ. ತುಂಬ ಚೆನ್ನಾಗಿದೆ. ಒಂದು ಪೀಸು ಬಾಯಲ್ಲಿ ಹಾಕ್ಕೊಂಡು ನೋಡಿದೆ. ನಮಸ್ತೆ ಸ್ನೇಹಿತರೆ, ನಾನು